ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡ್ರೈವರ್ ಕಾರ್ತಿಕ್ ಮೊಬೈಲ್ ಅನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗ್ತಾ ಇದೆ. ನಿನ್ನೆ ಕಾರ್ತಿಕ್ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ವಿಚಾರಣೆಯ ಬಳಿಕ ಕಾರ್ತಿಕ್ ಮೊಬೈಲ್ ಅನ್ನ ಎಸ್ಐಟಿ ತಂಡ ಸೀಸ್ ಮಾಡಿತ್ತು. ಎಸ್ಐಟಿ ಮುಂದೆ ವಿಡಿಯೋ ಬಗ್ಗೆ ಮಾಹಿತಿಯನ್ನ ಕಾರ್ತಿಕ್ ಅವರು ಕೊಟ್ಟಿದ್ರು. ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಡ್ರೈವರ್ ಆಗಿರುವಂತಹ ಕಾರ್ತಿಕ್ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಾನು ಅದನ್ನ ಕೊಟ್ಟಿದ್ದು ನಾನೇ ಅಂತ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರ ಎಸ್ಐಟಿ ಮುಂದೆ ಕೂಡ ಅವರು ಹಾಜರಾಗಿದ್ರು. ಈಗ ಎಸ್ಐಟಿ ಟೀಮ್ ಅವರ ಮೊಬೈಲ್ ಅನ್ನ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ರವಾನೆ ಮಾಡ್ತಾ ಇದೆ. ಕಾರ್ತಿಕ್ ಮೊಬೈಲ್ ಅನ್ನ ಎಫ್ಎಸ್ಎಲ್ಗೆ ಈಗಾಗಲೇ ಎಸ್ಐಟಿ ತಂಡ ಕಳಿಸ್ಕೊಟ್ಟಿದೆ. ಮತ್ತಷ್ಟು ಮಾಹಿತಿಯಲ್ಲಿ ಸಿಗುವಂತಹ ಸಾಧ್ಯತೆ ಇದೆ. ಈಗ ಪ್ರಮುಖವಾಗಿ ಅಧಿಕಾರಿಗಳಿಗೆ ಈ ವಿಡಿಯೋದ ಮೂಲವನ್ನ ಪತ್ತೆ ಹಚ್ಚುವುದೇ ದೊಡ್ಡ ಟಾಸ್ಕ್ ಆಗಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗ ಮಾಜಿ ಕಾರು ಚಾಲಕ ಆಗಿರುವಂತಹ ಕಾರ್ತಿಕ್ ಮೊಬೈಲ್ ಅನ್ನ ಈಗ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಒಂದ್ ಕಡೆ ವಿಡಿಯೋದ ಮೂಲವನ್ನ ಪತ್ತೆ ಹಚ್ಚೋದು ಕೂಡ ಅಧಿಕಾರಿಗಳಿಗೆ ದೊಡ್ಡ ಟಾಸ್ಕ್ ಆಗಿದೆ. ಈಗ ಎಫ್ಎಸ್ಎಲ್ ವರದಿ ಬಂದ ನಂತರ ಮತ್ತಷ್ಟು ಈಸಿ ಆಗಬಹುದಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಖಂಡಿತ ಈಗಾಗಲೇ ಕಾರ್ತಿಕ್ ಮೊಬೈಲ್ ಅನ್ನ ಎರಡು ವಿಚಾರಕ್ಕೆ ಒಂದು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿರುವಂಥದ್ದು. ಅಂದರೆ ಒಂದು ಮೊದಲನೇದಾಗಿ ಆ ವಿಡಿಯೋ ಈ ಮೊಬೈಲಿಂದ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಿಗೆ ಏನಾದರೂ ಟ್ರಾನ್ಸ್ಫರ್ಗಳ ಆಗಿದೆಯಾ ಅನ್ನುವಂಥದ್ದು. ಮತ್ತು ಇನ್ನೊಂದೇನೆಂದರೆ ಆ ಮೊಬೈಲ್ನಲ್ಲಿ ಯಾರ ಜೊತೆ ಯಾರ ವಿರುದ್ಧವಾಗಿ ಷಡ್ಯಂತ್ರ ಮಾಡೋದಕ್ಕೆ ಕಾರ್ತಿಕ್ ಏನಾದರೂ ಪ್ಲ್ಯಾನ್ ಮಾಡಿದಾನ ಅನ್ನುವಂತಹ ನಿಟ್ಟಿನಲ್ಲಿ ಯಾರ್ಯಾರಿಗೆ ಒಂದು ಕರೆಯನ್ನು ಮಾಡ್ದ, ಯಾವ ನಂಬರ್ಗೆ ಈತ ವಾಟ್ಸಪ್ಪನ್ನು ಮಾಡ್ದ, ಅದೆಲ್ಲದರ ಒಂದು ವಾಟ್ಸಪ್ ರಿಟ್ರೀವ್ ಕೆಲಸಗಳು ಕೂಡ ಆಗಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎರಡು ಕಾರಣಕ್ಕೆ ಕಾರ್ತಿಕ್ನ ಮೊಬೈಲನ್ನು ಈಗ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿರುವಂಥದ್ದು. ಅದು ಅಲ್ಲದೆ ಎಸ್ಐಟಿ ಅಧಿಕಾರಿಗಳ ಮುಂದೆ ತಾನೇ ಆ ವಿಡಿಯೋವನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಒಂದು ವಿಚಾರಣೆ ವೇಳೆ ಒಪ್ಕೊಂಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಅಂದರೆ ಮೊಬೈಲ್ ಮುಖಾಂತರ ಆತ ಒಂದು ಕಳಿಸಿದಾನ ಅಥವಾ ಪೆನ್ ಡ್ರೈವ್ ಮುಖಾಂತರ ಆತ ಒಂದು ವಿಡಿಯೋಗಳನ್ನು ಹರಿಬಿಟ್ಟಿದ್ದಾನ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಎಫ್ಎಸ್ಎಲ್ ವರದಿಯ ಆಧಾರದ ಮೇರೆಗೆ ಆ ಮೂಲ ವಿಡಿಯೋಗಳನ್ನು ಸರ್ಚಿಂಗ್ ಮಾಡುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಏನು ಹಾಸನದಲ್ಲಿ ಹರಿದಾಡುತ್ತಿರುವಂತಹ ಆ ಪೆನ್ ಡ್ರೈವ್ ಏನಿದೆ ಅದು ಪ್ರಮುಖವಾಗಿ ಎವಿಡೆನ್ಸ್ ಅಂತ ಅನಿಸಿಕೊಳ್ಳೋದಿಲ್ಲ. ಯಾಕಂದರೆ ಮೂಲ ವಿಡಿಯೋನೇ ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಬೇಕಾಗಿರುತ್ತೆ. ಬೇರೆ ವಿಡಿಯೋದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವಂತಹ ಒಂದು ವಿಡಿಯೋಗಳೇನಿದೆ ಅದು ಎವಿಡೆನ್ಸ್ ಅನಿಸ್ಕೊಳ್ಳೋದಿಲ್ಲ ಮತ್ತು ಮಾರ್ಫಿಂಗ್ ಆಗಿರುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಮೂಲ ವಿಡಿಯೋಗಳನ್ನು ಹುಡುಕಿದಂತಹ ಸಂದರ್ಭದಲ್ಲಿ ಅದನ್ನು ಪಿನ್ ಟು ಪಿನ್ ಅದನ್ನು ಸರ್ಚಿಂಗನ್ನು ಮಾಡಲಾಗುತ್ತೆ. ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅಂದರೆ ಎಫ್ಎಸ್ಎಲ್ನಲ್ಲಿ ಇದು ಮಾರ್ಫ್ ಮಾಡಿದಾರಾ ಅಥವಾ ಮೂಲ ವಿಡಿಯೋನ ಇವರೇ ಒಂದು ರೆಕಾರ್ಡ್ ಮಾಡಿದಾರಾ ಮತ್ತು ಅದರಲ್ಲಿರುವಂತಹ ವಾಯ್ಸ್ ಯಾರ್ದು ಮತ್ತು ಆ ಸ್ಕ್ರೀನ್ಶಾಟ್ನಲ್ಲಿ ಅರೆಬರೆ ಮುಖ ಕಂಡಂತಹ ಪ್ರಜ್ವಲ್ ರೇವಣ್ಣ ಅವರ ಚಿತ್ರ ಅಂತ ಏನು ಹೇಳಲಾಗ್ತಾ ಇದೆ ಅದು ನಿಜವಾಗಿಯೂ ಅವರದ ಚಿತ್ರನ ಅಥವಾ ಬೇರೆ ಅದನ್ನು ಕಟ್ ಪೀಸ್ ಮಾಡಿದಾರ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಎಫ್ಎಸ್ಎಲ್ ಅಧಿಕಾರಿಗಳು ಪತ್ತೆ ಹಚ್ಚಲಿದ್ದಾರೆ. ಈಗ ಸದ್ಯ ಮೂಲ ವಿಡಿಯೋವನ್ನ ಕಲೆ ಹಾಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ಒಂದು ಶ್ರಮವನ್ನು ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಚಾರಣೆಗೆ ಆಗಮಿಸುತ್ತಿರುವಂತಹ ವ್ಯಕ್ತಿಗಳ ಮೊಬೈಲ್ ಅನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಲೀನಾ, ಥ್ಯಾಂಕ್ ಯು ಅಭಿಷೇಕ್ ಜಯಶಂಕರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.